ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಧಾರವಾಡದಲ್ಲಿ ಇದ್ದೀವಿ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು ಕಾರ್ಗಿಲ್ ವಿಜಯ ದಿವಸವಾಗಿ ದೇಶಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಜುಲೈ 26 ಏನು 1999ರಲ್ಲಿ ಪಾಕಿಸ್ತಾನ ನಮ್ಮದೇ ದೇಶದ ಕೆಲ ಭಾಗಗಳನ್ನು ಏನು ಆಕ್ರಮಿಸಿಕೊಂಡಾಗ ಅದರ ವಿರುದ್ಧ ಹೋರಾಟ ಮಾಡಿ ನಿಜಕ್ಕೂ ಒಂದು ರೀತಿಯ ಶೌರ್ಯ ಧೈರ್ಯದ ಹೋರಾಟದ ಪ್ರದರ್ಶನವನ್ನು ಕೊಟ್ಟು ದೇಶಕ್ಕಾಗಿ ಹೋರಾಡಿ ಮಡಿದಂಥವರ ಸ್ಮರಣಾರ್ಥವಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯದ ದಿನವನ್ನಾಗಿ ದೇಶಾದ್ಯಂತ ಆಚರಣೆ ಮಾಡಲಾಗಿದೆ. ನಾವು ಇವತ್ತು ಧಾರವಾಡದಲ್ಲಿರುವ ಕಾರಣಕ್ಕಾಗಿ ಇಲ್ಲೇ ಧಾರವಾಡದಲ್ಲಿ ಒಂದು ಯೋಧರ ಸ್ಮಾರಕ ಕೂಡ ಇದೆ. ಇಲ್ಲೂ ಕೂಡ ಸುಮಾರು 10 ಜನ ಯೋಧರು ಯಾರೆಲ್ಲರೂ ಅವತ್ತು ಕಾರ್ಗಿಲ್ ಏನು ಆಪರೇಷನ್ ವಿಜಯ ಅನ್ನುವಂತಹ ಹೆಸರಿನಲ್ಲಿ ಆ ಒಂದು ಆಪರೇಷನ್ ನಡೀತು. ಆ ಸಂದರ್ಭದಲ್ಲಿ ಭಾರತದ ಸೈನಿಕರಾಗಿ ಭಾರತಾಂಬೆಯ ಹೆಮ್ಮೆಯ ಸುಪುತ್ರರಾಗಿ ದೇಶಕ್ಕಾಗಿ ಹೋರಾಟ ಮಾಡಿ ಮಾಡಿದಂತಹ ಯೋಧರು ಅವರ ಸ್ಮರಣಾರ್ಥ ಇಲ್ಲಿ ಈ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ನಾವು ಇವತ್ತು ಆ ಸ್ಮಾರಕದ ಬಳಿಯೇ ಇಲ್ಲೇ DC ಕಚೇರಿ ಪಕ್ಕದಲ್ಲಿ ಈ ಒಂದು ಸ್ಮಾರಕ ಇರೋದ್ರಿಂದ ನಾವಿಲ್ಲಿ ಸ್ಮಾರಕಕ್ಕೆ ಇವತ್ತು ನಮ್ಮದು ಒಂದು ಹೋರಾಟ ಇತ್ತು. ಏನು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ವಿದ್ಯಾರ್ಥಿಗಳ ಜೀವನದ ಜೊತೆಯಲ್ಲಿ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ, ಅದು ನಿಲ್ಲಿಸಬೇಕು. KPSC ಎನ್ನುವಂತಹ ಒಂದು ಭ್ರಷ್ಟ ಸಂಸ್ಥೆ ಇವತ್ತು ರಾಜ್ಯದ ವಿದ್ಯಾರ್ಥಿಗಳಿಗೆ ಮೇಲಿಂದ ಮೇಲೆ ಆಘಾತಗಳನ್ನ ಸೃಷ್ಟಿ ಮಾಡ್ತಾ ಇದೆ ತಮ್ಮ ಭ್ರಷ್ಟಾಚಾರದ ಮುಖಾಂತರ. ಒಂದು ಕಡೆ ಈ ದೇಶವನ್ನ ಕಟ್ಟೋದಕ್ಕೆ ಉಳಿಸೋದಕ್ಕೆ ಈ ರೀತಿಯಾಗಿ ನೂರಾರು ಜನ ಅಕ್ಷರಶಃ 1999 ಜುಲೈಯಲ್ಲಿ ಏನು ಸುಮಾರು 60 ದಿನಗಳ ಯುದ್ಧ ನಡೀತು. ಸುಮಾರು 500ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಯಾಕೋಸ್ಕರ? ಈ ದೇಶದ ಜನ, ದೇಶವಾಸಿಗಳು, ನಮ್ಮ ಜನ, ಇವರು ನೆಮ್ಮದಿಯಿಂದ ಇರಲಿ, ಇವರು ಶಾಂತಿಯಿಂದ ಇರಲಿ, ಇವ್ರ ಬದುಕು ಚೆನ್ನಾಗಿರ್ಲಿ ಅಂತ ಹೇಳಿ ಪಾಪ ಈ ಮಕ್ಕಳು, ಈ ಯೋಧರು, ಈ ಸೈನಿಕರು, ಈ ಭಾರತಾಂಬೆಯ ನಿಜವಾದ ವೀರ ಸುಪುತ್ರರು ಅಲ್ಲಿ ಹೋಗಿ ಹೋರಾಟವನ್ನ ಮಾಡಿ ನಮಗೋಸ್ಕರ ಮಾಡಿದ್ರು, ನಮ್ಮವರು ಸುಖವಾಗಿರ್ಲಿ ಅಂತ. ಆದ್ರೆ ಇವತ್ತಿರುವಂತಹ ಭ್ರಷ್ಟರು, ನೀಚರು ಈ ದೇಶದ ಯುವಜನತೆಯನ್ನ, ವಿದ್ಯಾರ್ಥಿಗಳನ್ನ ಇಂದಿಗೂ ಕೂಡ ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಸರಿಯಾದ ರೀತಿಯಲ್ಲಿ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆ ಹೋರಾಟದ ಭಾಗವಾಗಿ ಇಲ್ಲೇ ಇದ್ದ ಕಾರಣಕ್ಕಾಗಿ ಇವತ್ತು ಈ ವೀರ ಯೋಧರ ಸ್ಮರಣೆಯನ್ನು ಕೂಡ ನಾವು ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ನಾನು ಜೊತೆ ಬ್ಲಡ್ ಡೊನೇಷನ್ ಮಾಡ್ತೀವಿ ಅಂತ ಹೇಳ್ಬಿಡ್ರಿ. ನಮ್ಮವರು ಇಲ್ಲಿ ಪಾಪ ಬೇರೆ ಸಂಘಟನೆಯವರು ಅವರೆಲ್ಲ ನಿರಂತರವಾಗಿ ಇಲ್ಲಿ ಹಲವಾರು ದಿನಗಳಿಂದ ಈ ಕಾರ್ಯಕ್ರಮವನ್ನು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಸೇರಿ ಇವತ್ತು ಈ ದಿನವೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದವರು ಹಲವಾರು ಜನರು ಇತ್ತೀಚೆಗೆ ನಮ್ಮ ಗೌರವಾಧ್ಯಕ್ಷರು ಒಟ್ಟಾರೆ ದಿವಸ ನಾವು 1 ತಿಂಗಳು ಆಗಿಲ್ಲ ಇನ್ನ. ಹಾಗಾಗಿ ಯಾರೆಲ್ಲರೂ ಬ್ಲಡ್ ನ ಕೊಟ್ಟಿಲ್ಲ, ನೀವು 2 ತಿಂಗಳಿಗಿಂತ ಇತ್ತೀಚೆಗೆ ಯಾರು ಬ್ಲಡ್ ಕೊಟ್ಟಿಲ್ಲ, ಅವ್ರು ಕೊಡ್ಬೋದು. ಆರೋಗ್ಯವಾಗಿರುವಂತವ್ರು ದಯವಿಟ್ಟು ಆ ಬ್ಲಡ್ ಅನ್ನ ಕೊಡಿ. ಈ ಸಂದರ್ಭದಲ್ಲಿ ಅದು ಒಂದು ಆಗ್ಲಿ. ಇಷ್ಟನ್ನ ಹೇಳ್ತಾ ಹಲವಾರು ಯೋಧರು ಬಹಳ ನಿಜಕ್ಕೂ ಒಂದು ರೀತಿಯಲ್ಲಿ ರೋಮಾಂಚನ ಆಗೋ ರೀತಿಯಲ್ಲಿ ಇವತ್ತು ಏನು ನಾವು ದೇಶ ಪ್ರೇಮಿಗಳು, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಅಂದ ತಕ್ಷಣಕ್ಕೆ ನಾವು ದೇಶ ಪ್ರೇಮಿಗಳು ಅಂತ ಹೇಳ್ಕೊಳ್ಳುವಂತ ಪೊಳ್ಳು ಹೋರಾಟ ಅಲ್ಲ. ನಿಜಕ್ಕೂ ಸಾಯೋ ಸಂದರ್ಭದಲ್ಲೂ ಕೂಡ ಏನು ಎಂತ ಬಾತ್ರ ಅವರು ವಿಕ್ರಮ್ ಬಾತ್ರ ದಿಲ್ ಮಾಂಗೆ ಮೋರ್ ಅಂತ ಅವ್ರ ಕೊನೆಯ ಕ್ಷಣದಲ್ಲೂ ಕೂಡ ದಿಲ್ ಮಾಂಗೆ ಮೋರ್ ಅನ್ನುವಂತ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಅವರು ಹೇಳ್ತಾರೆ. ಆ ತರದ ಕಿಚ್ಚಲ್ಲಿ, ಆ ತರದ ಹೋರಾಟ ಮತ್ತು ಶೌರ್ಯವನ್ನ ತೋರಿಸಿ ಹೋರಾಟ ಮಾಡಿದಂತವ್ರು ಈ ದೇಶವನ್ನ ಉಳಿಸ್ಕೊಳ್ಳೋದಿಕ್ಕೆ. ಹಾಗಾಗಿ ನಿಜಕ್ಕೂ ಇದೊಂದು ಸ್ಫೂರ್ತಿ ಆಗ್ಬೇಕು, ಪ್ರೇರಣೆ ಆಗ್ಬೇಕು. ಇವತ್ತು ಕೂಡ ಈ ದೇಶವನ್ನ ನಾವು ಈ ಭ್ರಷ್ಟರಿಂದ ದುರಾಡಳಿತವನ್ನು ನಡೆಸ್ತಾ ಇರುವಂತ ಜನರಿಂದ ಇವತ್ತು ಕಾಪಾಡ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ದೇಶದ ಜನಗಳು ಈ ತರದ ದೇಶಕ್ಕಾಗಿ ಹೋರಾಟ ಮಾಡಿದಂತವರ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ, ಕರ್ತವ್ಯ ಅಂತ ಹೇಳಿ ಬಹಳಷ್ಟು ಜನರು ಇಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಆ ಭಾಗವಾಗಿ KRS ಪಕ್ಷದಿಂದ ನಾವು ಕೂಡ ಇವತ್ತು ಎಲ್ಲ ವೀರ ಯೋಧರಿಗೆ ಅವರ ಸ್ಮರಣಾರ್ಥ ಗೌರವವನ್ನು ಸಲ್ಲಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ. ಭಾರತ ಮಾತೆಗೆ, ಭಾರತ ಮಾತೆಯ ಎಲ್ಲ ವೀರ ಯೋಧರಿಗೆ, ಕಾರ್ಗಿಲ್ ವಿಜಯೋತ್ಸವದಲ್ಲಿ ಮಡಿದಂತಹ ಭಾರತ ಮಾತೆಯ ಎಲ್ಲ ವೀರ ಯೋಧರಿಗೆ, ಎಲ್ಲ ವೀರ ಸೈನಿಕರಿಗೆ, ಧಾರವಾಡ ಜಿಲ್ಲೆಯ ಎಲ್ಲ ವೀರ ಯೋಧರಿಗೆ, ಭಾರತ ದೇಶಾದ್ಯಂತ ಕಾರ್ಗಿಲ್ ಆಪರೇಷನ್ ವಿಜಯದಲ್ಲಿ ಹೋರಾಟ ಮಾಡಿ ಮಡಿದಂತ ಎಲ್ಲ ವೀರ ಸೇನಾನಿಗಳಿಗೆ Correct.
ಧರ್ಮಶಾಲೆ ఎవళ్ళంటే ಸ್ಟಾಪ್ ಮಾಡಿ ಬೇಡ ಸ್ಟಾಪ್. ನಡ್ಕೊಂಡು ಆ ಗುರ್ತದು ಹಾಂ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಧಾರವಾಡದಲ್ಲಿ ಏನು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಗಿಲ್ ದಿವಸವನ್ನ ರಾಜ್ಯದ ಹಾಗೂ ದೇಶದ ಪ್ರತಿಯೊಬ್ಬರು ಯುವಕರು 1999ರಲ್ಲಿ ಏನ್ ನಡೆಯಿತು, ಕಾರ್ಗಿಲ್ ವಿಜಯ್ ದಿವಸ ಏನಕ್ಕೆ ಆಚರಿಸ್ತೀವಿ ಅಂತ ಪ್ರತಿಯೊಬ್ರು ಈಗ ಏನು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಇಂಟರ್ನೆಟ್ಗಳಿದೆ, ಅಲ್ಲಿ ಪ್ರತಿಯೊಬ್ರು ವೀರರ ಕಥೆಗಳನ್ನ ನೀವು ಗೂಗಲ್ ಮಾಡಿ ನೋಡಿ. ಎಂತ ಒಂದು ರೋಚಕ ಕಥೆಗಳಿದೆ. ಇನ್ನು 18 ವರ್ಷ, 20 ವರ್ಷ, 21 ವರ್ಷದ ಯುವಕರು ಇಡೀ ದೇಶದ ಬಗ್ಗೆ ಆಗ್ಲಿ, ರಾಜ್ಯದ ಬಗ್ಗೆ, ಇನ್ನು ಸಮಾಜದ ಬಗ್ಗೆ ಏನು ತಿಳಿದಂತವರು ವೀರ ಸೈನಿಕರಾಗಿ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿರೋರು 500ಕ್ಕಿಂತ ಹೆಚ್ಚು ವೀರ ಸೈನಿಕರು. ಅದರಲ್ಲಿ ಕರ್ನಾಟಕದಲ್ಲೇ 10 ಜನ ವೀರ ಸೈನಿಕರಿದ್ದಾರೆ. ಸರ್ಕಾರ ವೀರ ಸೈನಿಕರಿಗೆ ಕುಟುಂಬದವ್ರಿಗೆ ಕರೆಸಿ ಯಾವುದೇ ಒಂದು ಸರ್ಕಾರಿ ಒಂದು ಕಾರ್ಯಕ್ರಮಗಳು ನಡೆದಾಗ ವೀರ ಯೋಧರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದಾಗ್ಲಿ ಮತ್ತೊಂದಾಗ್ಲಿ. ಈಗ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಯಾವುದೇ ವೀರ ಸೈನಿಕರ ಕುಟುಂಬಗಳನ್ನ ಸನ್ಮಾನ ಮಾಡೋದಾಗ್ಲಿ ನನಗೆ ಸಿಗ್ತಾ ಇಲ್ಲ. ಅವರ ಒಂದು ತ್ಯಾಗ ಬಲಿದಾನದಿಂದ ನಮ್ಮ ದೇಶ ಆಗಿರಲಿ, ರಾಜ್ಯ ಆಗಿರಲಿ ಸುರಕ್ಷಿತವಾಗಿ ಇರೋದು. ಅವರಿಗೆ ಸರಿಯಾದ ರೀತಿಯಲ್ಲಿ ಗೌರವ ಸಮರ್ಪಣೆ ಇದುವರೆಗೂ ಸಿಗ್ತಾ ಇಲ್ಲ. ಯಾವುದೊಂದು ವಿಶೇಷ ಯೋಜನೆಗಳನ್ನ ಸರ್ಕಾರ, ಕೇಂದ್ರ ಸರ್ಕಾರ ಪ್ರಾರಂಭಿಸಿದ್ರೆ ಅದಕ್ಕೆ ಯಾರೋ ಗೊತ್ತಿಲ್ಲದವರಲ್ಲ, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿರೋ ವೀರ ಸೈನಿಕರ ಹೆಸರನ್ನ ನೀವು ಆ ಯೋಜನೆಗಳಿಗೆ ಹೆಸರು ಇಟ್ಟು ಅವರಿಗೆ ಅವರ ಹೆಸರನ್ನ ಚಿರಸ್ಮರಣೆಯಾಗಿ ಮಾಡಬೇಕು. ಅನೇಕ ಹಂತಗಳು ವೀರ ಸೈನಿಕರ ಕಥೆಗಳಿದೆ. ಒಂದು ಉದಾಹರಣೆ ಅಮರ್ ಕುಮಾರ್ ಪಾಂಡೆ ಅಂತ ಒಂದು ಉದಾಹರಣೆ ಕೊಡ್ಬೋದು. 24 ವರ್ಷಕ್ಕೆ ಇಂಜಿನಿಯರ್ ಕೆಲಸ ಸಿಗುತ್ತೆ ಹೆಚ್ಚಿಸಿ ಸೈನಿಕರಾಗಿ ಸೇರ್ಬೇಕು ಅಂತ ಒಂದು ಸಂದರ್ಶನದಲ್ಲಿ ಹೋದಾಗ ನೀನು ಏಕೆ ಸೇನೆ ಸೇರಬೇಕು ಅಂದ್ರೆ ಲಕ್ಷಾಂತರ ಸಂಬಳ ಬರೋ ಹುದ್ದೆಯನ್ನ ಬಿಟ್ಟು ಸೇರಬೇಕು ಅಂದ್ರೆ ನನಗೆ ಕರ್ಮವೀರ ಚಕ್ರ ಪ್ರಶಸ್ತಿ ಕೊಡೋದು ಕೇವಲ ಒಂದು ಸೈನ್ಯದಲ್ಲಿ ಮಾತ್ರ ನನಗೆ ಕರ್ಮವೀರ ಚಕ್ರ ಸಿಗೋದು. ಯಾವುದೇ ಲಕ್ಷಾಂತರ ಹುದ್ದೆ ಕೊಡ, ಯಾವುದೇ ಇಂಜಿನಿಯರಿಂಗ್ ಹುದ್ದೆಯಲ್ಲಿ ಸಿಗಲ್ಲ ಅಂತ ತ್ಯಾಗ ಮಾಡಿರೋ 500ಕ್ಕಿಂತ ಹೆಚ್ಚು ವೀರ ಸೈನಿಕರ ಒಂದು ಪ್ರಾಣ ಬಲಿದಾನ ಇಲ್ಲಿದ್ದೀವಿ. ಅವತ್ತೇನಾದ್ರು ಇಂದಿನ ಯುವಕರು ಅಥವಾ ಬೇರೆಯವರ ಈಗಾಗಲೇ ಭಾರತವನ್ನ ಅನ್ಯ ದೇಶಗಳು ಇವತ್ತು ಭಾರತ ಸುರಕ್ಷಿತವಾಗಿದೆ ಅಂದ್ರೆ ಯಾವುದೇ ಪಕ್ಷಗಳಿಂದ ಅಲ್ಲ, ಅದು ಪ್ರಾಣದ ಕೈಯಲ್ಲಿ ಕಾಯ್ತಾ ಇರೋ ವೀರ ಸೈನಿಕರಿಂದ. ಆದ್ರಿಂದ ಯುವಕರು ವೀರ ಸೈನಿಕರನ್ನ ತಗೊಂಡು ಭಾರತವನ್ನ, ರಾಜ್ಯವನ್ನ ಮುಂದಾಗಬೇಕು. ಕಾರ್ಗಿಲ್ ದಿವಸವನ್ನ ಇವತ್ತು ಗೊತ್ತಾಗಿದೆ. ದಯವಿಟ್ಟು ನಿಮ್ಮ ಮನೆಯಲ್ಲೇ ಒಂದೊಂದು ವಿಡಿಯೋ ಮಾಡಿ ಕಾರ್ಗಿಲ್ ಹುತಾತ್ಮ ಯೋಧರಿಗೆ ಒಂದು ಮಾಡಿ ಅಂತ ಹೇಳಿ ವಿಡಿಯೋನ ಮುಗಿಸ್ತೀವಿ. ಧನ್ಯವಾದ. ನಮ್ಮ ಯೋಧರು ದಯವಿಟ್ಟು ಅವರು ಮಾಡ್ತಾರೆ, ದಯವಿಟ್ಟು ಮುಂದೆ ಬನ್ನಿ. ನಮ್ಮ ದೇಶವನ್ನು ಸುರಕ್ಷಿತ ಸೈನಿಕರು, ಆ ಸೈನಿಕರಿಗೆ ಗೌರವ ಕೊಡುವುದು ಏನು ನಾಗರಿಕರಲ್ಲ, ಗೌರವವನ್ನು ಕೊಡುವಂತ ಕೆಲಸ ಇಲ್ಲಿ ನಾಗರಿಕ ಪ್ರತಿಯೊಂದು ನಾಗರಿಕ ಕುಟುಂಬದ ಯುವಕರು ಯಾಕಂದ್ರೆ
ಮಳೆ ಬೆಳೆ ಎಲ್ಲ ಪ್ರತಿಯೊಂದು ಹಾದಿಯಲ್ಲಿ ಪ್ರತಿಯೊಂದು ಇಂಚಲ್ಲಿ ಏನು ಎನಿಮಿಗಳು ಒಳ ಬರಬಾರದಂತೆ ಇದೆ. ಅಲ್ಲಿ ಗಡಿ ಭಾಗದಲ್ಲಿ ನಾವು ಏನು ಮಾಡಿದ್ದೀವಿ ಗಡಿಬದ್ಧವಾಗಿ ನಡೆದಿದ್ದೀವಿ ಅವಾಗ ಮಾತ್ರ ಇಲ್ಲಿ ಎಲ್ಲ ಶಾಂತಿ ಇದೆ. ನೀವು ಮಾತ್ರ ಸಾಧ್ಯ. ನೀವು ನೋಡಿರ್ಬೇಕು ಆಗಿಲ್ಲ ನಾವು ಯೋಧರಿಗೆ ನೀವು ಒಂದು ಸೈನಿಕರಿಗೆ ಬರೀ ಜನವರಿ 26 ಆಗಿದೆ ಅಷ್ಟೇ ಸ್ಮರಿಸಿದಲ್ಲ. ಪ್ರತಿಯೊಂದು ದಿವಸ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಈ ಭಾರತ ಬಲಿಷ್ಠ ಭಾರತ ಇದರ ಪಕ್ಷವಾಗಿ ಪ್ರತಿಯೊಂದು ಸದಸ್ಯರು ಇದು ಮಾಡ್ತಿದ್ರೆ ಒಂದು ಎಚ್ಚರಿಕೆ ಇರೋದಿಲ್ವ